ಮಂಡ್ಯದಿಂದ ಒಂದು ಬಾರಿ ಸ್ಪರ್ಧೆ ಮಾಡಿದ್ರಿ ಸರ್. ಮಂಡ್ಯ ಜನರ ಬಗ್ಗೆ ಟೀಕಿಸಿದ್ರೆ ಗಮನಿಸಿರ್ತೀರಿ. ಮಂಡ್ಯದ ಛತ್ರಿಗಳ ವಿಷಯದಲ್ಲಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಕೆಲಸಗಳು ಕೂಡ ಆಗ್ತಾ ಇದೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿಗಳು ಅಂಗಲಾಚಿ ಬೇಡ್ಕೊಂಡ್ರು, ನನಗೆ ಪೆನ್ನು ಪೇಪರ್ ಕೊಡಿ, ನನಗೆ ಶಕ್ತಿ ಕೊಡಿ, ನನಗೆ ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡ್ರು. ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು. ಜನ ಕೊಟ್ಟಿದ್ದಾರೆ ಪೆನ್ನು ಪೇಪರ್. ಪಾಪ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಇವತ್ತು ಶಾಸಕರು ಆಯ್ಕೆಯಾಗಿದ್ದಾರೆ, ಕಾಂಗ್ರೆಸ್ನ ಶಾಸಕರು. ಇಲ್ಲಿವರೆಗೂ ಕಾಂಗ್ರೆಸ್ನ ಒಬ್ಬ ಶಾಸಕ, ಬಹುಶಃ ನಾನೊಂದು ಪತ್ರಿಕೆಗೆ ಬರ್ತಾ ಗಾಡಿನಲ್ಲಿ ಗಮನಿಸ್ತಾ ಇದ್ದೆ, ನನಗೆ ಗೊತ್ತಿಲ್ಲ, ಒಬ್ಬ ಶಾಸಕ ಒಂದು ಮಾತು ಹೇಳಿದ್ದಾರೆ, ಛತ್ರಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಾವು 7.5 ಕೋಟಿ ಕನ್ನಡಿಗರು ನಾವೊಂದು ಅರ್ಥ ಮಾಡ್ಕೊಂಡಿದ್ದೀವಿ. ಛತ್ರಿ ಅಂದರೆ ಅದ್ರ ಹಿಂದಿನ ಅರ್ಥ ಏನು ಪದಕ್ಕೆ ಅಂತ. ಆದರೆ ಛತ್ರಿ ಅಂದರೆ ಅತ್ಯಂತ ಪ್ರಬುದ್ಧರು, ಅತ್ಯಂತ ಬುದ್ಧಿವಂತರು, ಸಮಯ ಬಂದಾಗ ಬಹಳ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಜನ ಅಂತ ನಮ್ಮ ಮಂಡ್ಯ ಜಿಲ್ಲೆ ಜನ. ಹಾಗಾಗಿ ಛತ್ರಿ ಅಂತ ಹೇಳಿದ್ದೀವಿ ಅಂತ ಹೇಳಿದ್ದಾರೆ ಒಬ್ಬರು ಮಹಾನ್ ನಾಯಕರು. ಮಂಡ್ಯ ಜಿಲ್ಲೆಯ ಒಬ್ಬರು ಪ್ರಭಾವಿ ಶಾಸಕರು, ಮಹಾನ್ ನಾಯಕರು ಹೇಳಿದ್ದಾರೆ ಇದನ್ನು. ಹಾಗಾಗಿ ಮಿಕ್ಕಿದವರು ಯಾವ ರೀತಿ ಅದಕ್ಕೆ ಆ ಛತ್ರಿಗೆ ಸಮರ್ಥನೆಯನ್ನು ಕೊಡ್ತಾ ಹೋಗ್ತಾರೆ ಆ ಪದಕ್ಕೆ, ತದನಂತರ ನೋಡ್ಕೊಂಡು ಉತ್ತರ ಕೊಡ್ತೇವೆ. ಸರ್, ರಾಮನಗರನ ಚೇಂಜ್ ಮಾಡ್ತೀವಿ ಹೆಸರು ನೋಡಿ, ಇಲ್ಲಿ ರಾಮನಗರ ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದಂಗೆ ಏನು ನಾಳೆ ದಿನ ಅಭಿವೃದ್ಧಿ ಆಗೋಗ್ತದೆಯೇ? ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯವಾ? ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ಇವತ್ತು ಕರೆಂಟ್ ಬಿಲ್ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ. ಮುಂದಿನ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಏನೇನಾಗ್ತಾ ಇದೆ ಇವತ್ತು ಪರಿಸ್ಥಿತಿಗಳು? ಬೆಲೆ ಏರಿಕೆ ಎಲ್ಲಿಗೆ ಹೋಗ್ಬಿಟ್ಟಿದೆ? ಮೊನ್ನೆ ಬಡ್ಜೆಟ್ಟು ಬಿಡುಗಡೆ ಮಾಡಿದರು. 2 ವರ್ಷದಲ್ಲಿ 2,20,000 ಅಷ್ಟು ಸಾಲ ಮಾಡಿದ್ದಾರೆ 2 ವರ್ಷದಲ್ಲಿ. ಸ್ವಾತಂತ್ರ್ಯ ಬಂದಾಗಿಂದ ಸಾಲ ಇರ್ತಕ್ಕಂಥದ್ದು 5 ಲಕ್ಷ, ಈಗ ಅದು 7,35,000 ಹೋಗಿ ತಲುಪಿದೆ 2 ವರ್ಷದಲ್ಲಿ. ಈ ಲೆವೆಲ್ಗೆ ಸಾಲ ಮಾಡಿ ನಿಲ್ಲಿಸಿದ್ದಾರೆ. ಮಾತೆತ್ತರೆ ಗ್ಯಾರಂಟಿ ಯೋಜನೆ ಅಂತಾರೆ. ಹಿಮಾಚಲ್ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎದ್ದೋಗಿದೆ. ಇನ್ನು ನಿಮಗೆ ತೆಲಂಗಾಣಕ್ಕೆ ಬಂದರೆ ಅಲ್ಲಿ ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಏನೋ ಅಂದ್ಕೊಂಡು 5 ಗ್ಯಾರಂಟಿಗಳು ಕೊಡ್ತೇವೆ ಅಂತ ಹೇಳಿದ್ವಿ, ಆದರೆ ನಮಗೆ ಕೊಡಲಿಕ್ಕೆ ಇವತ್ತು ಆರ್ಥಿಕ ಪರಿಸ್ಥಿತಿಗಳು ವ್ಯವಸ್ಥೆಗಳು ಸರಿ ಇಲ್ಲ ಅಂತಕ್ಕಂಥದ್ದು ಅವ್ರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆ ಅರಿವಾಗಿರೋದಂತೆ. ಹಾಗಾಗಿ ಅಲ್ಲೂ ಕೂಡ ದಿವಾಳಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ. ನಮ್ಮ ರಾಜ್ಯನೂ ದಿವಾಳಿ ಎಬ್ಬಿಸ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಆಗೋಗಿದೆ.